ಉಚ್ಚಾಟನೆ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ಪರ ನಿಂತಿದ್ಯಾ ಹಾಗಾದ್ರೆ ಒಂದು ಗುಂಪು ಅಂತ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಯತ್ನಾಳ್ ಅವರ ಬೆನ್ನಿಗೆ ನಿಂತಿರೋದು ಯಾರು? RSS ನಾಯಕರು ಏನಾದರೂ ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ದಾರಾ ಅಂತ. ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ದಂಥ, ಹಿಂದೂ ಹುಲಿ ಅಂತ ಗುರುತಿಸ್ಕೊಂಡಿದ್ದಂಥ ಯತ್ನಾಳ್ ಅವರು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು, ತಮ್ಮ ಬೆಂಬಲಕ್ಕೆ ಎಷ್ಟು ಜನ ನಿಲ್ತಾರೆ ಅಂತ ನೋಡಬೇಕು ಅಂತ. ಹೊಸ ಪಕ್ಷ ಬೇರೆ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರು ಒಂದಿಷ್ಟು ಕೊಡ್ತಾರೆ, ಇವ್ರು ಒಂದಿಷ್ಟು ಹಣ ಕೊಡ್ತಾರೆ ಅಂತಿದ್ದಾರೆ. ಹಾಗಾಗಿ ಹೊಸ ಪಕ್ಷ ಕಟ್ತೀನಿ ಅನ್ನುವಂಥ ಹುಮ್ಮಸ್ಸಲ್ಲೂ ಇದ್ದಾರೆ. ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಈಗ ಯತ್ನಾಳ್ ಅವರ ಮಾರ್ಮಿಕ ನುಡಿ. RSS ಎಂದಿಗೂ ಕೂಡ ವೀಕ್ ಆಗೋದಿಲ್ಲ ಅಂತ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ. ಯಾರ್ಯಾರ ಕಾಲಕ್ಕೆ ಯಾರ್ಯಾರು ಉಚ್ಚಾಟನೆ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ BS ಯಡಿಯೂರಪ್ಪ ಉಚ್ಚಾಟನೆ ಆಗ್ಲಿಲ್ವಾ? ನೋಡೋಣ. ಕಾಲಾಯ ತಸ್ಮಯೇ ನಮಃ ಅಂತ ಯತ್ನಾಳ್ ಅವರು ಒಂದಷ್ಟು ಮಾರ್ಮಿಕ ನುಡಿಗಳನ್ನ ನುಡ್ತಿರೋದು. ಹಾಗಾದ್ರೆ ಯಾರ್ಯಾರ ಕಾಲಕ್ಕೆ ಯಾರ್ಯಾರು ಉಚ್ಚಾಟನೆ ಆಗ್ತಾರೋ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? RSS ನಾಯಕರು ವೀಕ್ ಇಲ್ಲ, RSS ವೀಕ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಏನರ್ಥ? RSS ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಅಂದ್ರೆ ಏನಾದರೂ RSS ನಾಯಕರು ಅವ್ರ ಪರವಾಗಿ ನಿಂತಿದ್ದಾರಾ ಅಂತ. ಯತ್ನಾಳ್ ಅವ್ರು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಂಡ್ಬಿಡೋಣ. RSS ಏನಾದರೂ ವೀಕ್ ಆಗಿದೆಯಾ ಕರ್ನಾಟಕದಲ್ಲಿ ಅಂತ? ಯಾಕಂದ್ರೆ ಯತ್ನಾಳ್ ಅವ್ರ ಬೆನ್ನಿ ನಿಲ್ಲುವಂತ RSS ಎಲ್ಲೇ ಒಂದು ಕಡೆ ಈ ನಿಮ್ಮ ವಿಚಾರದಲ್ಲಿ ಏನೊಂದು RSS ಎಂದು ವೀಕ್ ಆಗೋದಿಲ್ರಿ. ಹೌದು, RSS ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದೆ, ಒಳ್ಳೆ ಸಂಸ್ಕಾರ ಕಲಿಸ್ತೈತಿ. ಇವ್ರು ಬಂದು ಹೊರಗೆ ಬಂದು ಲಪುಟ್ರ ಆದ್ರೆ ಅವ್ರೇನು ಮಾಡ್ಬೇಕಪ್ಪ. ಸರ್, ಈಗ ಈಶ್ವರಪ್ಪ ಆಯಿತು, ನೆಕ್ಸ್ಟ್ ಯತ್ನಾಳ್ ಇಬ್ಬರು ಏನಾದರೂ ಸೇರ್ತಾರೆ, ಆದ್ರೆ ಅವ್ರನ್ನೂ ಹೊರಗೆ ಹಾಕಲಾಯ್ತು ಬಲವಂತವಾಗಿ. ನೋಡುನ್ರಿ, ನಮ್ಮನ್ನು ಹೊರಗೆ ಹಾಕಿದವ್ರನ್ನ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಆಗಿಲ್ಲರಿ. ನಡೀತಾವೆ. ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗ್ಬೇಕು ಆಗ್ತಾರ. ಹಾಂ, ಕಾಲಾಯ ತಸ್ಮೈ ಮಾಡೋದ. RSS ಏನಾದರೂ ವೀಕ್ ಆಗಿದೆಯಾ ಕರ್ನಾಟಕದಲ್ಲಿ ಅಂತ? ಯಾಕಂದ್ರೆ ಯತ್ನಾಳ್ ಅವ್ರ ಬೆನ್ನಿ ನಿಲ್ಲುವಂತ RSS. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾರ್ಮಿಕವಾಗಿ ನುಡಿದಿರೋದಕ್ಕೆ ಕಾರಣ ಏನು ಅಂತ? ಯಾಕೆಂದ್ರೆ ಯತ್ನಾಳ್ ಅವರು ಯಾವಾಗಲೂ ಕೂಡ ನೇರ ಮಾತನಾಡ್ತಾರೆ. RSS ಪರವಾಗಿ ಮಾತನಾಡಿದ್ದಾರೆ ಅಂತ ಅಂದ್ರೆ RSS ನಾಯಕರೇನಾದರೂ ಅವ್ರ ಪರವಾಗಿದ್ದಾರಾ ಅಂತ? ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕ ಈಗ ಆಕ್ಟಿವ್ ಆಗಿ ಉತ್ತರ ಕರ್ನಾಟಕದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಮೊನ್ನೆ ಅಷ್ಟೇ ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ರು. ತದನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇಡೀ ದಿನ ಒಂದು ಪ್ರವಾಸನ ಕೈಗೊಂಡಿದ್ರು. ಹುಬ್ಬಳ್ಳಿ ಮತ್ತು ಬೆಳಗಾವಿ ಅಂದ್ರೆ RSS ನ ಒಂದು ಪ್ರಮುಖ ನಾಯಕರು ಇರ್ತಕ್ಕಂಥ ಪ್ರದೇಶ. ಹುಬ್ಬಳ್ಳಿ ಕೂಡ ಒಂದು RSS ನ ಪ್ರಮುಖವಾದಂತಹ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ಪ್ರವಾಸ ಆದ ಬಳಿಕ ಬೆಳಗಾವಿಯಲ್ಲಿ ಏನು ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದ ಬಳಿಕ ಏನು ಯತ್ನಾಳ್ ಅವರು ಆಡಿದಂತ ಮಾತುಗಳು ಬಹಳ ಮಾರ್ಮಿಕವಾಗಿದ್ದಾವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು RSS ವೀಕ್ ಆಗಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಯತ್ನಾಳ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಏನು ಕಾಲಾಯ ತಸ್ಮೈ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಯತ್ನಾಳ್ ಹೇಳುವಂತದ್ದು. ಈಗ ಏನು ನಮ್ಮನ್ನ ಉಚ್ಚಾಟನೆ ಮಾಡಿರ್ಬೋದು, ಮುಂದೊಂದ್ ದಿನ ನಾವು ಏನು ಹೊರಗೆ ಹೋದಂತವ್ರು ಮತ್ತೆ ವಾಪಸ್ ಹೋದ್ರೆ ಈಗ ಇದು ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಆಗುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಯತ್ನಾಳ್ ಅವರು ಹೇಳುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಯಡಿಯೂರಪ್ಪನವರು ಉಚ್ಚಾಟನೆ ಮಾಡಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಯತ್ನಾಳ್ ಅವರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಕೂಡ ಈವರೆಗೂ ಕೂಡ ಬಿಜೆಪಿಯ ಹೈಕಮಾಂಡ್ ಆಗಿರ್ಬೋದು, ವರಿಷ್ಠರಾಗಿರ್ಬೋದು, ಜೊತೆಗೆ RSS ನಾಯಕರಾಗಿರ್ಬೋದು, ಯಾರ ವಿರುದ್ಧವೂ ಕೂಡ ಒಂದೇ ಒಂದು ಅಕ್ಷರ ಕೂಡ ಒಂದು ತುಟಿ ಬಿಚ್ಚಿಲ್ಲ. ಕೇವಲ ಒಂದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಏನು ತಮ್ಮ ವಾಗ್ದಾಳಿ ಏನಿದೆ ವಾಗ್ದಾಳಿ ಮುಂದುವರೆಸಿದ್ದಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯತ್ನಾಳ್ ಅವರ ಬೆನ್ನಿಗೆ RSS ನಿಂತಿದೆಯಾ ಅನ್ನೋದು ಇದು ಬಹಳ ಕುತೂಹಲ ಕೇಳಿಸಿದೆ. ಜೊತೆಗೆ ಅವರ ಒಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನೀತಿ ಏನಂದ್ರೆ, ಇವತ್ತು ಹೊರಗೆ ಹಾಕಿದವರು ನಾಳೆ ನಾವು ವಾಪಸ್ ಹೋದ್ಮೇಲೆ ಹೊರಗೆ ಹಾಕಲ್ವಾ ಅನ್ನೋಂತ ಅರ್ಥದಲ್ಲಿ ಮಾತನಾಡಂತ ಮಾತುಗಳು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಯಾವುದೇ ಕಾರಣಕ್ಕೂ ಹೊಸ ಪಕ್ಷವನ್ನ ಕಟ್ಟೋದಿಲ್ಲ. ಜೊತೆಗೆ ಯತ್ನಾಳ್ ಮತ್ತೆ ವಾಪಸ್ ಬಿಜೆಪಿಗೆ ಬರ್ತಾರೆ ಅನ್ನುವಂತ ಒಂದು ಸುಳಿವು ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಈಗ ರಾಜಕೀಯದಲ್ಲಿ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಏನಂದ್ರೆ ತಮ್ಮ ಏನು ರೆಬಲ್ಸ್ ನಾಯಕರ ಜೊತೆ ಒಂದು ಸಭೆ ನಡೆಸ್ತಾರೆ. ತದನಂತರ ಮಠಗಳ ಭೇಟಿ ಕೊಡ್ತಾರೆ. ತದನಂತರ ಟೆಂಪಲ್ ರನ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನೋಡೋದಾದ್ರೆ ಇನ್ನು ರಾಜ್ಯದಲ್ಲಿ ಲಿಂಗಾಯತ್ ನಾಯಕತ್ವ ಏನಿದೆ, ಯಡಿಯೂರಪ್ಪ ನಂತರ ಲಿಂಗಾಯತ್ ಆ ಒಂದು ಪಾಪ್ಯುಲಾರಿಟಿ ಇರ್ತಕ್ಕಂಥ ನಾಯಕ ನಾನೇ ಅನ್ನುವಂತ ಒಂದು ಏನು ಅನ್ನೋದನ್ನ ಪಕ್ಷದ ವರಿಷ್ಠರಿಗೆ ಮತ್ತು ಏನು ಅದನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಇಲ್ಲಿ ಯತ್ನಾಳ್ ಮಾಡ್ತಾ ಇದ್ದಾರ. ಅದೇ ಕಾರಣಕ್ಕಾಗಿ
ಏನು ಎಲ್ಲಾ ಸಮುದಾಯದ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಒಂದೇ ಒಂದು ಪ್ರವಾಸ ನೋಡೋದಾದ್ರೆ ಬೆಳಗಾವಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಏನೈತಿ ಪ್ರಮುಖವಾಗಿ ಏನು ಬೆಳವಡಿ ಮಲ್ಲಮ್ಮನ ಮೂರ್ತಿಗೆ ಭೇಟಿ ಕೊಟ್ಟರು, ಜೊತೆಗೆ ಏನು ಚೆನ್ನಮ್ಮ ಸಮಾಧಿಗೆ ಭೇಟಿ ಕೊಟ್ಟರು. ತದನಂತರ ಮುನವಳ್ಳಿಯಲ್ಲಿ ಬಿಜೆಪಿಯ ಮುಖಂಡರು ಮತ್ತು ಹಿಂದೂ ಪರ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ಜೊತೆ ಒಂದು ಸಭೆ ನಡೆಸಿದ್ರು. ಜೊತೆಗೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿ ಮತ್ತು ನಾಯಕರ ಜೊತೆ ಸಭೆ ನಡೆಸಿದ್ರು. ತದನಂತರ ಏನು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಇವೆಲ್ಲವೂ ಕೂಡ ರಾಜಕೀಯ ನಡೆಗಳು ನೋಡಿದ್ರೆ ಏನು ಉತ್ತರ ಕರ್ನಾಟಕದಲ್ಲಿ ಏನು ಪ್ರಬಲವಾಗಿ ಮತ್ತು ನಿರ್ಣಾಯಕವಾಗಿರ್ತಕ್ಕಂಥ ಏನು ವೀರಶೈವ ಲಿಂಗಾಯತ ಆಗಿರ್ಬೋದು ಅಥವಾ ಪಂಚಮಸಾಲಿ ಸಮುದಾಯ ಆಗಿರ್ಬೋದು, ಎರಡೂ ಸಮುದಾಯವನ್ನ ಏನು ಗಟ್ಟಿಯಾಗಿ ತನ್ನತ್ತ ಸೆಳೆಯುವಂತ ಪ್ರಯತ್ನ, ಅದರ ಜೊತೆಗೆ ಏನಂದ್ರೆ ಹಿಂದುತ್ವ ಏನಿದೆ ಹಿಂದುತ್ವದ ಪ್ರತಿಪಾದನೆ ಮತ್ತೆ ಗಟ್ಟಿಯಾಗಿ ಅದನ್ನ ಮಾಡುವಂತ ಕೆಲಸವನ್ನ ಯತ್ನ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ ಯಡಿಯೂರಪ್ಪ. ನಂತರದ ಏನಂದ್ರೆ ಆ ಒಂದು ಲಿಂಗಾಯತ ಸಮುದಾಯದ ಒಂದು ನಾಯಕ ಅಂದ್ರೆ ಅದು ಆ ಒಂದು ನಾಯಕತ್ವ ನಾನೇ ವಹಿಸ್ಕೊಳ್ಳುವಂತ ಒಂದು ಸಾಮರ್ಥ್ಯ ಹೊಂದಿದ್ದೇನೆ ಅನ್ನುವಂತ ಒಂದು ಸಂದೇಶ ಇಲ್ಲಿ ರವಾನಿಸುವಂತ ಕೆಲಸವನ್ನ ಇಲ್ಲಿ ಯತ್ನ ಮಾಡ್ತಾ ಇದ್ದಾರೆ ನಿತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.